ಕರ್ನಾಟಕ ಸರ್ಕಾರದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರನ್ನ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ಏಕವಚನದಿಂದ ನಿಂದನೆ ಮಾಡಿ ಅವಮಾನ ಮಾಡ್ತಕ್ಕಂಥ ರೀತಿಯಲ್ಲಿ ಅವರು ಮಾತಾಡ್ತಾರೆ. ಯಾವಾಗಲೂ ಕಾಂಗ್ರೆಸ್ ಪಕ್ಷದ ಸಚಿವರನ್ನ, ಶಾಸಕರನ್ನ, ಕಾಂಗ್ರೆಸ್ ಪಕ್ಷನ ವಿರೋಧಿಸ್ತಕ್ಕಂಥ ಮಾತು, ಹೀಯಾಳಿಸ್ತಕ್ಕಂಥ ಮಾತಾಡ್ತಾರೆ. ಅದಕ್ಕಾಗಿ ತಿಂದ ಮನೆಗೆ ದ್ರೋಹ ಬಗ್ತಕ್ಕಂಥ ಕೆಲಸ ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಛಲವಾದಿ ನಾರಾಯಣಸ್ವಾಮಿ ಅವರು ಅಪ್ಪಟ ಮನುವಾದಿಗಳ ಥರ ವರ್ತನೆ ಮಾಡ್ತಾ ಇದ್ದಾರೆ. ಅವ್ರನ್ನ BJP ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ವಿಧಾನ ಪರಿಷತ್ ಸದಸ್ಯತ್ವವನ್ನು ರದ್ದು ಮಾಡಬೇಕಂತೇಳಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಬಳ್ಳಾರಿ ಜಿಲ್ಲೆಯನ್ನು ಸರ್ಕಾರಕ್ಕೆ ಆಗ್ರಹ ಪಡಿಸ್ತೀವಿ. ಸರ್ಕ್ಯುಲೇಷನ್ ಆಗ್ತಾ ಇದೆ. ಈ ಒಂದು ಪ್ರಜಾಪ್ರಭುತ್ವದಲ್ಲಿ ಇಡೀ ದೇಶದ BJP ಅವರು ಯಾವ ರೀತಿಯಾಗಿ ನಡೆಸ್ಕೊಳ್ತಾ ಇದ್ದಾರೆ. ಆಮೇಲೆ BJP ಅವರು ಕೂಡ ಇದನ್ನು ನೀಟಾಗಿ ಸ್ಕೀಮಾಗಿ ಪ್ಲ್ಯಾನ್ ಆಗಿ ಎಲ್ಲ ಕಾಂಗ್ರೆಸ್ ಪಕ್ಷದ ಗಣ್ಯರು ಲೀಡರ್ಸ್ ಮೇಲೆ ಒಂದು ಹಲ್ಲೆ ಮಾಡ್ತಕ್ಕಂಥ ಒಂದು ಸಿಸ್ಟಮ್ಯಾಟಿಕ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ ಅವರು. ಈ ಪ್ರೋಗ್ರಾಮ್ನಲ್ಲಿ ಬರ್ತಕ್ಕಂಥ ಮೊದಲದಾಗಿ ನಮ್ಮ ಹಿರಿಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವರಿಂದ ಹಿಡಿದು DK ಶಿವಕುಮಾರಿಂದ ಹಿಡಿದು ಈಗ ಹೆಚ್ಚಿಗೆ ಅವ್ರ ಮೇಲೆ ಮಾತಾಡ್ತಕ್ಕಂಥ ನಮ್ಮ ಯುವ ನಾಯಕರು ಸಚಿವರಾದ ಪ್ರಿಯಾಂಕ್ ಖರ್ಗೆ ಮೇಲೆ ಕೂಡ ಈಗ ಒಂದು ಕೀಳಮಟ್ಟದ ಭಾಷೆಯಿಂದ ನಾಯಿ ಅಂತಂಥ ಒಂದು ಪದವನ್ನು ಉಪಯೋಗಿಸಿ ಅಷ್ಟು ಅವರು ಮನೋಭಾವನೆ, ಅವರು ಏನು ಚಿಂತನೆ, ಅವ್ರದ್ದು ಏನು ಯೋಚನೆ ಅನ್ನೋದನ್ನು ಅವ್ರು ತಿಳಿಸ್ತಕ್ಕಂಥ ಒಂದು ವಿಷಯ ಆಗಿದೆ. ಅದಲ್ಲದೆ ಅವರು ಸ್ಟ್ರೈಕನ್ನು ಮಾಡಿ ಇನ್ನೊಬ್ಬ MLC ಆದ ರವಿಕುಮಾರ್ ಅವರು ಫೌಜಿಯಾ ಅಂತ ಆದಂಥ DC ಗುಲ್ಬರ್ಗದವ್ರಿಗೆ ಪಾಕಿಸ್ತಾನಿಂದ ಬಂದಿದ್ದಾರೆ ಅಂತಂಥ ಮಾತುಗಳನ್ನು ಹೇಳಿ IAS ಆಫೀಸರ್ಗಳಿಗೆ ಸೇವೆ ಮಾಡ್ತಕ್ಕಂಥ ಒಂದು ಇಂಟಿಗ್ರಿಟಿಯಿಂದ ಸೇವೆ ಮಾಡ್ತಕ್ಕಂಥ ಜನರಿಗೆ ಎಂಥ ಮೆಸೇಜ್ ಕೊಡ್ತಾ ಇದ್ದಾರೆ, ಏನು ರೆಸ್ಪೆಕ್ಟ್ ಇದೆ, ಸಮಾಜದಲ್ಲಿ ಸೇವೆ ಮಾಡ್ತಕ್ಕಂಥ ಒಂದು IAS ಆಫೀಸರ್ ಮೇಲೆ ಯಾವ ರೀತಿ ಮಾತಾಡ್ತಿದ್ದಾರೆ, ಅವರಿಗೆ ಯಾರ ಬಗ್ಗೆನೂ ಕಾಳಜಿ ಇಲ್ಲ, ಚಿಂತನೆ ಇಲ್ಲ, ಒಂದು ರೆಸ್ಪೆಕ್ಟೂ ಇಲ್ಲ. ಯಾವ ಲೀಡರ್ಸನ್ನಾಗಲಿ, ಪಾರ್ಟಿ ಇರಲಿ, IAS ಇರಲಿ, ಯಾರಾದರೂ ಇರಲಿ. ಅದೇ ರೀತಿಯಾಗಿ ಇದು ನಿಮಗೆ ತಿಳಿದಕ್ಕಂಥ ವಿಷಯ ಏನಂದರೆ ಸಿಸ್ಟಮ್ಯಾಟಿಕ್ನಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ನಿಮಗೆ ಗೊತ್ತಿದ್ದಂಗೆ ಇನ್ನೊಂದು ರೀತಿಯಾಗಿ UPಯಲ್ಲಿ ಮಧ್ಯಪ್ರದೇಶದಲ್ಲಿ ಆಗ್ತಕ್ಕಂಥ ಒಂದು ನಮ್ಮ ಜಗದೀಶ್ ಅಂತ ಯೂನಿಯನ್ ಮಿನಿಸ್ಟರ್ಗಳು ಮತ್ತು ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಮಿನಿಸ್ಟರ್ ಆದ ವಿಜಯ್ ಶಾ ಮತ್ತು ಜಗದೀಶ್ ದೇವಡಾ ಅಂತ ಇಬ್ಬರು ಕೂಡ ಅಲ್ಲಿ ನಮ್ಮದು ಕರ್ನಲ್ ಸೋಫಿಯಾ ಕುರೇಶಿ ಮೇಲೆ ಕೂಡ ಇದೇ ರೀತಿಯಾಗಿ ಖಂಡನೆ ಮಾಡಿದರೂ ಕೂಡ ಅವರು ಏನು ಮಾತಾಡಲ್ಲ. ಸೊ ಇದು ಒಂದು ತಮಗೆ ಜನರಿಗೆ ಏನು ಗುರುತಿಸಕ್ಕತ್ತದಪ್ಪ ಅಂದರೆ, ಇದು ಯಾವ ರೀತಿಯಾಗಿ ಸಮಾಜನ ಒಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರು. ಅವ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ ಇನ್ನೂವರೆಗೆ. ಯೂನಿಯನ್ ಮಿನಿಸ್ಟರ್ ಆಗಲಿ ಅಲ್ಲಿ ಮತ್ತು ಅಲ್ಲಿ ಡೆಪ್ಯೂಟಿ CM ಅವರು ಒಬ್ಬರು, ಇನ್ನೊಬ್ಬರು ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ, ಇಲ್ಲಿ ಇವರು ಬಂದಿದ್ದಾರೆ. ಇಂಥ ಒಂದು ಸಿಸ್ಟಮ್ಯಾಟಿಕ್ನಾಗೆ ಸಮಾಜ ಹೊಡಿತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ BJP. ಇದನ್ನು ಖಂಡಿಸ್ತಾ ಇದ್ದೀವಿ ನಾವು. ಅದೇ ರೀತಿಯಾಗಿ ನಾವು ಏನಪ್ಪ ನಮ್ಮದು ಬೇಡಿಕೆ ಏನಪ್ಪ ಅಂದರೆ, ಅವರಿಬ್ಬರು MLCಗಳು ಆಗಿದ್ದಾರೆ ಮತ್ತು ಒಬ್ಬರು ಆಪೋಸಿಷನ್ ಲೀಡರು ಆಗಿದ್ದಾರೆ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ. ಅದರಿಂದ ಇಮ್ಮಿಡಿಯೇಟಾಗಿ ಅವ್ರನ್ನ ಸಸ್ಪೆಂಡ್ ಮಾಡಬೇಕಂತ ನಮ್ಮದು ಒಂದು ವಿನಂತಿ ಇದೆ.